ಚಿಂಚೋಳಿ ಪಟ್ಟಣದ ಚಂದಾಪುರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ದಿವಂಗತ ಜಗನ್ನಾಥ್ ಪಾಟೀಲ್ ಅವರ 15ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನೋಟ್ಬುಕ್ ಮತ್ತು ಪೆನ್ನು ಗ್ರೇಡ್ 2 ತಹಸೀಲ್ದಾರ್ ವೆಂಕಟೇಶ್ ದುಗ್ಗನ್ ಅವರು ಮಕ್ಕಳಿಗೆ ವಿತರಣೆ ಮಾಡಿ ಮಾತನಾಡಿದರು. ನಾವೆಲ್ಲರೂ ತಂದೆ ತಾಯಿಗೆ ಎದುರಾಡದೆ ನಾವೆಲ್ಲರೂ ಒಳ್ಳೆಯ ರೀತಿಯಾಗಿ ತಂದೆ ತಾಯಿಗಳ ಮಾತುಗಳನ್ನು ಕೇಳಬೇಕು, ನಾಗರಿಕರಾಗಬೇಕು ಮತ್ತು ತಂದೆ ತಾಯಿಗೆ ಸೇವೆ ಮಾಡಿದರೆ ನಮಗೆಲ್ಲ ಮುಂದೆ ಒಳ್ಳೆಯದಾಗುತ್ತೆ. ಅದರಂತೆ ಇಂದು ಸಂಜೀವ್ ಕುಮಾರ್ ಪಾಟೀಲ್ ಅವರು ತಂದೆಯ ಪುಣ್ಯತಿಥಿ ಅಂಗವಾಗಿ ಮಕ್ಕಳಿಗೆ ಪೆನ್ನು ಕಾಪಿ ವಿತರಣೆ ಮಾಡಿದ್ದು ಉತ್ತಮ ಕೆಲಸ ಮಾಡಿದ್ದಾರೆ. ಇಂದಿನ ದಿನಗಳಲ್ಲಿ ತಮ್ಮ ಮಕ್ಕಳು ಹೆಂಡತಿಯ ಬರ್ಡೇಗಳು ಮಾಡೋದು, ಆದರೆ ಅವರ ತಂದೆ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಿದ್ದು ಬಹಳ ಒಳ್ಳೆಯದಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಗೋಪಾಲರಾವ್ ಕಟ್ಟಿಮನಿ ಅವರು ಮಾತನಾಡಿದರು. ದಿವಂಗತ ಜಗನ್ನಾಥ್ ಪಾಟೀಲ್ ಅವರು ಸುಮಾರು 34 ವರ್ಷ ಹಿಂದೆ ಚಿಂಚೋಳಿ ನಗರದಲ್ಲಿ ಜ್ಯೋತಿ ಫೋಟೋ ಸ್ಟುಡಿಯೋ ಒಂದೇ ಇತ್ತು. ಅಂದಿನ ಸಂದರ್ಭದಲ್ಲಿ ಜಗನ್ನಾಥ್ ಪಾಟೀಲ್ ಅವರು ಫೋಟೋಗ್ರಾಫಿಕ್ನಲ್ಲಿ ಒಳ್ಳೆಯ ಸೇವೆಯನ್ನು ನೀಡಿದ್ದಾರೆ. ಇದೇ ರೀತಿ ಅವರ ಮಗನಾದ ಸಂಜೀವ್ ಕುಮಾರ್ ಪಾಟೀಲ್ ಅವರು ಕೂಡ ಒಳ್ಳೆಯ ರೀತಿಯಿಂದ ಪತ್ರಕರ್ತರಾಗಿ ಮತ್ತು ಸಮಾಜ ಸೇವಕರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ರಮೇಶ್ ಪಡ್ಶೆಟ್ಟಿ, ಐನಾಪುರ್, ಪ್ರದೀಪ್ ದೇಶ್ಮುಖ್, ವೀರ್ಷ ದೇಸಾಯಿ, ಶಿವಶನಪ್ಪ ಡಂಗಿ, ನರಸಪ್ಪ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಲಿಂಗರಾಜ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ಹಿರಿಯರಾದಂಥ ಸರ್ ಹಾಗೂ ಜಿಲ್ಲೆ ಮಾದಿಗ ಸಮಾಜದ ಅಧ್ಯಕ್ಷರು ಕೂಡ ನಿನ್ನೆ ಆಗಿದ್ದಾಗಿ ಅವರಿಗೂ ಕೂಡ ಚಿಂಚೋಳಿಯ ಮತ್ತೊಬ್ಬರು ಹೋರಾಡುವಂಥ ರಮೇಶ್ ಪಡ್ಶೆಟ್ಟಿ ಸರ್ ಅವರೇ ಹಾಗೂ ಪ್ರದೀಪ್ ದೇಶ್ಮುಖ್ ಅವರೇ ಹಾಗೂ ಗಣೇಶ್ ದೇಸಾಯಿ ಅವರೇ ಹಾಗೂ ಶಿವಶನಪ್ಪ ಅವರೇ ಹಾಗೂ ಹಾಗೂ ನರಸಪ್ಪ ಅವರೇ ಹಾಗೂ ಉತ್ತಪ್ಪ ಐನಾಪುರ ಅವರೇ ಹಾಗೂ ಕೃಷ್ಣ ಕೊಳ್ಳೂರವರೇ ಹಾಗೂ ಈ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಂಥ ನಮ್ಮ ಜಗನ್ನಾಥ್ ಪಾಟೀಲ್ ಅವರ ಮಗನಾದ ಶ್ರೀ ಸಂಜೀವ್ ಕುಮಾರ್ ಅವರ ಒಂದು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ನನಗೂ ಕೂಡ ಇದು ಒಂದು ಎರಡನೇ ಅಂತ ಅನುಭವ. ಯಾಕಂದರೆ ಹಾಸ್ಪಿಟಲಲ್ಲಿ ಒಂದು ಕಾರ್ಯಕ್ರಮ ಭಾಗವಹಿಸಿದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಒಂದು ಅಚ್ಚುಕಟ್ಟಾಗಿ ಹೀಗೆ ಯಾಕೆ ಮಾಡ್ತಾ ಇದ್ದೀವಪ್ಪ ಅಂದರೆ ಅವರ ಸ್ಮರಣೆಗಾಗಿ ಅವರು ಏನು ಕೆಲಸಗಳ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಹಿರಿಯರಾದ ಗೋಪಾಲರಾವ್ ಸರ್ ಅವರು ಹೇಳಿದ್ರು. ಒಂದು ಛಾಯಾಗ್ರಹಕರಂದ್ರೆ ಭಾಳ ಅವಾಗ ಒಂದು ಎಲ್ಲಿ ಯಾರು ಮಾಡ್ತಾ ಇರ್ತೀರ ಅಂತ ಹೇಳಿದ್ರು. ಈ ತಾಲೂಕಿನಲ್ಲಿ ಒಂದು ಕೆಟ್ಟ ಕಡೆಯಾದಂಥ ಚಿಂಚೋಳಿ ತಾಲೂಕ ಇಲ್ಲಿ ಒಂದು 35 ವರ್ಷ ಹಿಂದೆ ಮಾಡ್ತಕ್ಕಂಥ ಒಂದು ಕೆಲಸ ಸ್ಮರಣೆಯನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತೊಂದು ನೆನಪಿಗಾಗಿ ನಮ್ಮ ತಾಲೂಕಿನಲ್ಲಿ DSPC ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮುದ್ದು ಮಕ್ಕಳು ಈಗ ಮತ್ತು ಹಿರಿಯರು ಎಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಿದ್ದೀರಿ. ಈ ಕಾರ್ಯಕ್ರಮವನ್ನು ಏನಪ್ಪ ಅಂತಂದರೆ ಅವ್ರ ನೆನಪಿಗಾಗಿ ಎಲ್ಲ ಮುದ್ದು ಮಕ್ಕಳೇ ಈ ಒಂದು ಪೆನ್ನು ಕಾಪಿ ಯಾಕೆ ಕೊಡ್ತಾ ಇದ್ದೀವಪ್ಪ ಅಂತಂದರೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿದ್ಯಾರ್ಥಿನಿಯರಾಗಿ ಒಂದು ಒಳ್ಳೆಯ ಸ್ಥಾನ, ಒಂದು ನಮ್ಮ ಗುರಿಯನ್ನು ಒಂದು ಚಿಕ್ಕ ನೆನಪು ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ ಅವರು ಒಂದು ಇಂಥ ನಮ್ಮ ಪುಣ್ಯಸ್ಮರಣೆಯಲ್ಲಿ ಒಂದು ಶಾಲೆಯಲ್ಲಿ ಒಂದು ವಿತರಣೆ ಮಾಡಲಾಗಿದೆ. ನಾವು ಕೂಡ ಒಂದು ಒಳ್ಳೆ ಶಾಲೆ ಕಲಿಬೇಕು, ಒಂದು ಒಳ್ಳೆ ವಿದ್ಯಾರ್ಥಿ ಆಗ್ಬೇಕಂತ ಹೇಳ್ಕೊಂಡು ತಾವೆಲ್ಲರೂ ಪ್ರಾಣ ಇದು ಕೊಡಬೇಕು. ಯಾಕಪ್ಪ ಅಂತಂದ್ರೆ ಎಲ್ಲರೂ ಈ ಬುಕ್ ವಿತರಣೆ ಮಾಡಿದ ನಂತರ ಒಂದು ಒಳ್ಳೆ ವಿದ್ಯಾರ್ಥಿಗಳಾಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನಾಡಿ ಮೊದಲನೇದ ಕಾಶಿರಾಮ್ ಹೋಟೆಲ್ದಲ್ಲಿ ಒಂದು ದುಕಾನ್ ಸಣ್ಣದು. ಆ ದುಕಾನ್ದಾಗ ಏನಪ್ಪ ಅಂದ್ರೆ ಜ್ಯೋತಿ ಫೋಟೋ ಸ್ಟುಡಿಯೋ ಅಂತಕ್ಕಂಥದ್ದು ಒಂದು ಹೆಸರಿನ ಮೇಲೆ ಜಗನ್ನಾಥ್ ಪಾಟೀಲ್ ಅವರು ಫೋಟೋ ತೆಗಿತಿದ್ರು. ಯಾರೇ ಏನೇ ಕಾರ್ಯಕ್ರಮ ಇದ್ರೆ ಅವ್ರಿಗೆ ಬಿಟ್ಟು ಏನು ಹೇಳಿದ್ರೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಬ್ಬರೇ ಬರ್ಬೇಕು. ಅವ್ರು ಕೈ ಕಡೆ ಕಳ್ತಕ್ಕಂಥ ಹಲವಾರು ರೀತಿಯ
ತಮ್ಮದೇ ಸ್ವಂತ ದುಕಾನ್ ಇಟ್ಕೊಂಡಿರ್ಬೋದು. ಆದ್ರೆ ಇವತ್ತು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಅವಾಗ ಆ ಭಾಗ ನಮ್ಮ ಸುಮಾರು 30-35 ವರ್ಷಗಳ ಹಿಂದೆ ಸಂಜೀವ್ನು ಗೊತ್ತಿರ್ಲಿಕ್ಕಿಲ್ಲ. ಜಾತಿ ಅಂತಕ್ಕಂಥ ಬ್ಯಾಲೆನ್ಸ್ ಬರ್ತಾ ಇದೆ. ಯಾವುದೇ ಸಭೆ ಸಮಾರಂಭಗಳಲ್ಲಿ ಕೆಲವೊಂದು ಓಣಿಗೆ ದಲಿತರ ಓಣಿಗೆ ಬಂದು ಫೋಟೋ ತೆಗಿಬೇಕಂದ್ರೆ ಯಾರು ಬರ್ತಿದ್ದಿಲ್ಲ, ನಾವು ಅನ್ಯತೆ ಭಾವಿಸ್ಬೇಕಾದ್ರೆ. ಆ ಸಂದರ್ಭ ಹಿಂಗಿತ್ತು. ಅವಾಗ ಇನ್ನೂ ಜಾತಿಯ ಮೂಲನೇ ಹೋಗಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಜಗನ್ನಾಥ್ ಪಾಟೀಲ್ ಅವ್ರಿಗೂ ನಾವು ಯಾರು ಪಾಟೀಲ್ ಅಂತಿದ್ದಿಲ್ಲ. ಅವ್ರಿಗೆ ಫೋಟೋ ಸ್ಟುಡಿಯೋ ಜ್ಯೋತಿರ್ಯಾಪ್ ಸ್ಟುಡಿಯೋ ಅಂತಾರೆ. ಜ್ಯೋತಿರ್ಯಾಪ್ ಸ್ಟುಡಿಯೋ ಅಂತ ಸಂದರ್ಭದಾಗ ನಮ್ಮ ಓಣಿಯಲ್ಲಿ ಏನಾದ್ರೂ ಅನಾಹುತ ಆಗ್ಲಿ ಒಳ್ಳೇದಾಗ್ಲಿ ಕಾರ್ಯಕ್ರಮ ಆದ್ರೆ ಮೊದಲು ಜಗನ್ನಾಥ್ ಪಾಟೀಲ್ ಹೇಳಕ್ ಹೇಳ್ತದೆ. ಯಾಕಂದ್ರೆ ಅವ್ರಿಗೆ ಯಾರು ಗೊತ್ತಿಲ್ಲ. ಅಂದಿನ ದಿನದಾಗ ಅವತ್ತೇನಪ್ಪ ಅಂದ್ರೆ ಜಾತಿಯ ಮೂಲಭೂತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಗನ್ನಾಥ್ ಪಾಟೀಲ್ ಅವರ ಜಾತಿ ನಿರ್ಮೂಲನಕ್ಕಾಗಿ ಹೋರಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಜಗನ್ನಾಥ್ ಪಾಟೀಲ್ ಅಂತಕ್ಕಂಥ ನನ್ನ ಅವರು ಬಹಳ ಆ ಫೋಟೋ ಸ್ಟುಡಿಯೋಸ್ ಇದೆ ಒಂದು ಸಂಘರ್ಷವನ್ನು ಪ್ರಾರಂಭ ಮಾಡಿದ್ರು. ಕೆಲವೊಂದು ಅಲ್ಲಿ ಹಳ್ಳಿದಾಗಿನಪ್ಪ ಅಂದ್ರೆ ಫೋಟೋ ಸ್ಟುಡಿಯೋ ವ್ಯವಸ್ಥೆ ಇರಲಿಲ್ಲ. ಅನೇಕ ಹೆಡ್ ಕ್ವಾರ್ಟರ್ ಹುಬ್ಬಳ್ಳಿ ಮಟ್ಟದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಫೋಟೋ ಸ್ಟುಡಿಯೋ ಇರಲಿಲ್ಲ. ಇಡೀ ತಾಲೂಕಾ ಸುತ್ತಾ ಇದ್ರು. ಯಾರಿಗೆ ಏನ್ ಬೇಕು ಫೋಟೋ ಬೇಕಂತಂದ್ರೆ ಜಗನ್ನಾಥ್ ಅವ್ರಿಗೆ ಬಂದವ್ರಿಗೆ ಹೇಳಿದ್ರು ಮರ್ದಿನ ಹೋಗೋರು. ಸಮಯ ಸಮಾರಂಭ ಮದುವೆ ಇದ್ರೆ ವಿಶೇಷವಾಗಿ ಅವರ ಕಾಳಜಿ ಇರ್ತಿತ್ತು. ಹಾಗಾಗಿ ಅವರ ಇದು ಸತತವಾಗಿ 15ನೇ ಪುಣ್ಯ ತಿಥಿ ಅಂಗವಾಗಿ ನಾನು ಬಹುಶಃ 3ನೇ ಕಾರ್ಯಕ್ರಮ ಆಗಿತ್ತು. ನಾನೇ ಸತತವಾಗಿ ಮಕ್ಕಳು ಅಲ್ಲಕ್ಕೊಂದು ನಿರ್ದೇಶನ ಬೇಕು. ಅದಕ್ಕೆ ಉದಾಹರಣೆ ಸಂಜೀವ್ ಕುಮಾರ್ ಪಾಟೀಲ್ ಅಂತ ಮಕ್ಕಳಿಗೆ ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ಬುಕ್ ಕೊಡ್ತಕ್ಕಂಥದ್ದು, ಅವರಿಗೆ ನಮ್ಮ ಹುರಿದುಂಬಿಸ್ತಕ್ಕಂಥದ್ದು, ಬಹಳ ವಿದ್ಯೆಯಲ್ಲಿ ಮುಂದೆ ಹೋಗ್ಬೇಕು, ವಿದ್ಯೆಯಿಂದ ಎಲ್ಲವೂ ಸರ್ವಸ್ವಿದೆ ಅಂತಕ್ಕಂಥ ಮಾತನ್ನ ಪ್ರಚೋದನೆ ಮಾಡಲಿಕ್ಕೆ ಕಾರಣೀಭೂತ ಸಂಜೀವ್ ಕುಮಾರ್ ಪಾಟೀಲ್ ಅಂತಕ್ಕಂಥದ್ದು ನನ್ನ ಅನುಭವ. ಹಾಗಾಗಿ ಬರ್ತಕ್ಕಂಥ ದಿನದಲ್ಲಿ ಸಂಜೀವ್ ಕುಮಾರ್ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಮತ್ತು ಅದರೊಂದಿಗೆ ಅವರ ತಂದೆಯವರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡಿ ನಾನು ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಿಶೇಷವಾಗಿ ಮುದ್ದು ಮಕ್ಕಳಿಗೆ ನನ್ನ ಸರ್ವ ಹೇಳಿ ಮಾತಿಗೆ